ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಬಾಣಯ್ಯ ಸರ್ ಮತ್ತು ಗುರುಸ್ವಾಮಿ ಸರ್ ಇವರಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಅನ್ನು ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಇವರಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ರೀತಿ ನಿಮ್ಮಲ್ಲಿ ಯಾರಾದರೂ ಡೊನೇಟ್ ಮಾಡ್ಬೇಕಂತ ಆಸೆ ಇದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೊನೇಟ್ ನ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಸೀರೀಸ್ ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಕರ್ಸರ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಇದ್ರ ಜೊತೆಗೆ ಬ್ಯಾಕ್ ಸ್ಪೇಸ್ ಕೀಗೂ ಮತ್ತು ಡಿಲೀಟ್ ಕೀಗೂ ಇರತಕ್ಕಂತ ವ್ಯತ್ಯಾಸಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ಆಲ್ರೆಡಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಓವರ್ವ್ಯೂ ವರ್ಡ್. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕಂಪ್ಯೂಟರ್ ಓವರ್ವ್ಯೂ ವರ್ಡ್. ಫ್ರೆಂಡ್ಸ್, ಇವಾಗ ನಾನು ಒಂದ್ಸಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಇಸ್ ಅ ಮಷೀನ್ ವಿಚ್ ಬ್ರಾಡ್ ರೆಸಲ್ಯೂಷನ್ ಇನ್ ದ ವರ್ಲ್ಡ್. ಇವಾಗ ಏನಾಯ್ತು, NVDA ನಮಗೆ ಮೊದಲನೇ ಲೈನ್ ಅನ್ನ ಓದಿ ಹೇಳ್ತು. ಇದ್ರ ಜೊತೆಗೆ ನಮ್ಮ ಕರ್ಸರ್ ಮೊದಲನೇ ಲೈನಿನ ಮೊದಲನೇ ಅಕ್ಷರದ ಹಿಂದೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇವಾಗ ಕರ್ಸರ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದು ಬ್ಲಾಕ್ ಕಲರ್ ಒಂದು ಚಿಕ್ಕದಾಗಿ ಒಂದು ಪಾಯಿಂಟ್ ತರ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ನಾನು ಒಂದ್ಸಲಿ ಬರೀ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಹೋಮ್ ಕೀ ಪ್ರೆಸ್ ಮಾಡಿದೆ. ಅವಾಗ NVDA ಕ್ಯಾಪ್ ಸಿ ಅಂತ ಅನೌನ್ಸ್ ಮಾಡ್ತು. ಯಾಕೆ ಅಂತಂದ್ರೆ ಇವಾಗ ನಮ್ಮ ಕರ್ಸರ್ ಸಿ ಅಕ್ಷರನ ಹಿಂದ್ಗಡೆ ಕಾಣಿಸ್ತಾ ಇದೆ. ಸೊ ಆ ಕಾರಣಕ್ಕೆ ಕ್ಯಾಪ್ ಸಿ ಅಂತ ಹೇಳ್ತು. ಮತ್ತೆ ನಾನೀಗ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ NVDA O ಅಂತ ಅನೌನ್ಸ್ ಮಾಡ್ತು. ಯಾಕೆ ಅಂತಂದ್ರೆ ಇವಾಗ ನಮ್ಮ ಕರ್ಸರ್ ಸಿ ಮತ್ತೆ O ಮಧ್ಯದಲ್ಲಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇವಾಗ ನಾನು ಒಂದ್ಸಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಒಂದ್ಸಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡಿದೆ. ಈಗ ಕ್ಯಾಪ್ ಸಿ ಅಂತ ಹೇಳ್ತು. ಸೊ ಇವಾಗ ಏನಾಯ್ತು ಅಂತಂದ್ರೆ ಸಿ ಅಕ್ಷರ ಡಿಲೀಟ್ ಆಗಿದೆ. ಫ್ರೆಂಡ್ಸ್, ಇದನ್ನ ನಾವು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಮಾಡಿದ್ರೆ ಮತ್ತೆ ನಾವು ಇದನ್ನ ಸರಿ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಝೆಡ್ ಕೀ ಪ್ರೆಸ್ ಮಾಡಬೇಕು. ನನಗೆ ಕಂಟ್ರೋಲ್ ಮತ್ತೆ ಝೆಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅಂಡು ಆಪರೇಷನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಅಂಡು ನೋಡಿ. ಇವಾಗ ಮತ್ತೆ ನಾನು ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಇಸ್ ಅ ಮಷೀನ್ ವಿಚ್ ಬ್ರಾಡ್ ರೆಸಲ್ಯೂಷನ್ ಇನ್ ದ ವರ್ಲ್ಡ್. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಆಗ್ಲೇ ಸಿ ಡಿಲೀಟ್ ಆಗಿತ್ತು. ಈಗ ಮತ್ತೆ ಸಿ ಅದೇ ಜಾಗದಲ್ಲಿ ರಿಪ್ಲೇಸ್ ಆಗಿದೆ. ಮತ್ತೆ ನಾನೀಗ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮತ್ತೆ ನಾನೀಗ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲಿ. ಫ್ರೆಂಡ್ಸ್, ಇವಾಗ ಎಂ ಅಂತ ಹೇಳ್ತು. ಅಂದ್ರೆ ಈಗ ನಮ್ಮ ಕರ್ಸರ್ O ಮತ್ತೆ M ಮಧ್ಯದಲ್ಲಿ ಕಾಣಿಸ್ತಾ ಇದೆ. ನಾನು ಇವಾಗ ಒಂದ್ಸರಿ ಡಿಲೀಟ್ ಕೀ ಪ್ರೆಸ್ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಫ್ರೆಂಡ್ಸ್, ಇವಾಗ ನಾನು ಡಿಲೀಟ್ ಕೀ ಪ್ರೆಸ್ ಮಾಡಿದೆ. ಈಗ ಯಾಕೆ NVDA P ಅಂತ ಹೇಳ್ತು? ಸೊ ಫ್ರೆಂಡ್ಸ್, ಏನಿಲ್ಲ, ಇಷ್ಟೇ. ಕರ್ಸರ್ ಈಗ M ಮತ್ತೆ P ಮಧ್ಯದಲ್ಲಿ ಇತ್ತು. ಆಕ್ಚುಲ್ ಆಗಿ ಡಿಲೀಟ್ ಆಗಿದ್ದು M ಅಕ್ಷರ. ಸೊ M ಅಕ್ಷರ ಡಿಲೀಟ್ ಆದ ನಂತರ ನೆಕ್ಸ್ಟ್ ಇರೋದೇ P ಅಲ್ವಾ, ಆ ಕಾರಣಕ್ಕೆ P ಅಂತ ಹೇಳ್ತು. ಸ್ನೇಹಿತರೆ, ಇದೇ ಬ್ಯಾಕ್ ಸ್ಪೇಸ್ಗೂ ಮತ್ತು ಡಿಲೀಟ್ ಕೀಗೂ ಇರತಕ್ಕಂತ ಮುಖ್ಯ ವ್ಯತ್ಯಾಸ. ಫ್ರೆಂಡ್ಸ್, ಇವಾಗ ಕೊನೆಯದಾಗಿ ಕಂಟ್ರೋಲ್ ಹೋಮ್ ಮತ್ತೆ ಕಂಟ್ರೋಲ್ ಎಂಡ್, ಅದೇ ರೀತಿ ಬರೀ ಹೋಮ್ ಮತ್ತೆ ಬರೀ ಎಂಡ್, ಇದ್ರ ಜೊತೆಗೆ ಶಿಫ್ಟ್ ಎಂಡ್, ಈ ಕೀಗಳನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಇಸ್ ಅ ಮಷೀನ್ ವಿಚ್ ಬ್ರಾಡ್ ರೆಸಲ್ಯೂಷನ್ ಇನ್ ದ ವರ್ಲ್ಡ್. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೆ, ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡಿದ ತಕ್ಷಣ ಮೊದಲನೇ ಲೈನಿನ ಮೊದಲನೇ ಅಕ್ಷರ ಹಿಂದ್ಗಡೆ ನಮ್ಮ ಕರ್ಸರ್ ಕಾಣ್ತಾ ಇರುತ್ತೆ ಅಂತ ಹೇಳಿದ್ದೆ. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 20 to 30 years ago our method of living was completely different from today. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಎರಡನೇ ಲೈನ್. ಸೊ ಈಗ ನಾನು ಇಲ್ಲಿ ಬರೀ ಹೋಮ್ ಕೀ ಪ್ರೆಸ್ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಫ್ರೆಂಡ್ಸ್, ನಾನೀಗ ಬರೀ ಹೋಮ್ ಕೀ ಪ್ರೆಸ್ ಮಾಡಿದೆ. ಈಗ ಏನಾಯ್ತು ಅಂತಂದ್ರೆ ಯಾವುದೇ ಲೈನ್ ಇರ್ಲಿ, ಆ ಲೈನಿನ ಮೊದಲನೇ ಅಕ್ಷರದ ಹಿಂದೆ ನಮ್ಮ ಕರ್ಸರ್ ಹೋಗುತ್ತೆ. ಫ್ರೆಂಡ್ಸ್, ನಾನೀಗ ಎಂಡ್ ಕೀ ಪ್ರೆಸ್ ಮಾಡಿದೆ. ಈಗ ಏನಾಯ್ತು ಅಂತಂದ್ರೆ ಯಾವುದೇ ಲೈನ್ ಇರ್ಲಿ, ಆ ಲೈನಿನ ಕೊನೆಯ ಅಕ್ಷರದ ಮುಂದೆ ನಮ್ಮ ಕರ್ಸರ್ ಕಾಣಿಸ್ತಾ ಇದೆ. ಸೊ ಅದೇ ರೀತಿ ನಾನೀಗ ಮತ್ತೆ ಒಂದ್ಸಲಿ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಶಿಫ್ಟ್ ಹಿಡ್ಕೊಂಡು ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 20 to 30 years ago our method of living was completely different from today. Selected. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸೆಲೆಕ್ಟೆಡ್. ಸೊ ಇವಾಗ ನಮ್ಮ ಕರ್ಸರ್ ಸೆಲೆಕ್ಷನ್ ಮೋಡ್ ಅಲ್ಲಿ ಇದೆ. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ, ನೀವು ಸೆಲೆಕ್ಷನ್ ಮೋಡ್ ಅಲ್ಲಿ ಇದ್ದಾಗ ದಯವಿಟ್ಟು ಈ 4 ಆರೋ ಕೀಗಳನ್ನ ಬಿಟ್ಟು ಬೇರೆ ಯಾವುದೇ ಕೀಗಳು, ಎಂಟರ್ ಅಥವಾ ಸ್ಪೇಸ್ ಕೀಗಳನ್ನ ಪ್ರೆಸ್ ಮಾಡಬಾರದು. ಅಕಸ್ಮಾತ್ ಆಗಿ ಏನಾದ್ರು ಮಾಡಿದ್ರೆ ಈ ಅಕ್ಷರದ ಮೇಲೆ ಸ್ಪೇಸ್ ಅಥವಾ ಎಂಟರ್ ಓವರ್ ರೈಡ್ ಆಗುತ್ತೆ. ನಾವು ಸ್ವಲ್ಪ ತೋರಿಸ್ತೀನಿ ನೋಡಿ ನಿಮಗೆ. ಈಗಾಗಲೇ ನಾನು ಎರಡನೇ ಲೈನ್ ಅನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space unselected.
ನೋಡಿ ಫ್ರೆಂಡ್ಸ್ ಅನ್ಸೆಲೆಕ್ಟೆಡ್. ನೋಡಿ ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Nowadays we ನೋಡಿ ಅಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. blank. ನೋಡಿ ಬ್ಲ್ಯಾಂಕ್. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಸೆಲೆಕ್ಷನ್ ಮೋಡಲ್ ಇದ್ದಾಗ ನಾನು ಬೈ ಮಿಸ್ಟೇಕ್ ಆಗಿ ಸ್ಪೇಸ್ ಕೀ ಪ್ರೆಸ್ ಮಾಡಿಬಿಟ್ಟೆ. ಅವಾಗ ಏನಾಯ್ತು, ಸೆಲೆಕ್ಷನ್ ಎಲ್ಲ ಡಿಲೀಟ್ ಆಗಿ ಆ ಸೆಲೆಕ್ಷನ್ ಮೇಲೆ ಸ್ಪೇಸ್ ಓವರ್ ರೈಡ್ ಆಗಿದೆ. ಮತ್ತೆ ಇದನ್ನು ಸರಿ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ Z ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಕಂಟ್ರೋಲ್ ಮತ್ತೆ Z ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Undo. 20 to 30 years ago our method of living was completely different from today. Selected. ಓಕೆ ಫ್ರೆಂಡ್ಸ್, ಇವಾಗ ಸೆಲೆಕ್ಷನ್ ಮೋಡಲ್ ಇದೆ. ಇದನ್ನ ಡಿಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಆರೋ ಕೀನ ಪ್ರೆಸ್ ಮಾಡಿ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Computer is a machine which brought resolution in the world. 20 to 30 years ago our method of living was completely different from today. Unselected. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಅನ್ಸೆಲೆಕ್ಟೆಡ್. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.